ಹಾಯ್ ಫ್ರೆಂಡ್ಸ್, ಮಸ್ತ್ ಕನ್ನಡ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಈ ಜಗತ್ತಿನಲ್ಲಿ ಬಾಂಧವ್ಯವು ಒಂದು ನಿಗೂಢ. ನಾವು ನಿರ್ದಿಷ್ಟವಾಗಿ ಕೆಲವು ಜನರನ್ನ ಏಕೆ ಇಷ್ಟಪಡ್ತೇವೆ? ಮನಸ್ಸು ಕೆಲವು ಸಂಬಂಧಗಳನ್ನು ಬಯಸಬೇಕೆಂದು ಮತ್ತು ಬಿಟ್ಟು ಕೊಡಬಾರದು ಎಂದು ಏಕೆ ಹಂಬಲಿಸ್ತೇವೆ, ಏಕೆ ಒತ್ತಾಯಿಸುತ್ತೆ? ಅದು ಏನಾದರೂ ಕಾಕತಾಳೀಯನಾ? ಅಥವಾ ವಾಸ್ತವವಾಗಿ ನಾವು ನಮ್ಮ ಜೀವನದಲ್ಲಿ ಗಂಡ ಮತ್ತು ಹೆಂಡತಿಯಾಗಿ ಒಂದು ಕಾರಣಕ್ಕೆ ಭೇಟಿಯಾಗುವುದು ಕಾಕತಾಳೀಯವೇನೂ ಅಲ್ಲ. ಅದು ಹಿಂದಿನ ಜನ್ಮಗಳ ಕರ್ಮದ ಫಲಿತಾಂಶ. ನಮ್ಮ ಹಿಂದೂ ಧಾರ್ಮಿಕ ಗ್ರಂಥಗಳು, ಉಪನಿಷತ್ತುಗಳು, ಪುರಾಣಗಳು ಎಲ್ಲವೂ ಒಂದೇ ವಿಷಯವನ್ನ ಹೇಳುತ್ತವೆ. ನಾವು ಯಾರನ್ನು ಭೇಟಿ ಆಗ್ತೇವೋ, ಯಾರನ್ನು ಪ್ರೀತಿಸ್ತೇವೋ ಮತ್ತು ಈ ಜೀವನದಲ್ಲಿ ನಾವು ಯಾರ ಜೊತೆ ಮದುವೆಯಾಗ್ತೀವೋ, ಯಾರನ್ನು ನಮ್ಮ ಜೀವನ ಸಂಗಾತಿಯೆಂದು, ನಮ್ಮ ಜೀವನದ ಭಾಗವಾಗಿಯಾಗಿ ಅವರನ್ನು ನಾವು ಸ್ವೀಕರಿಸುವೋ, ಇದು ಎಲ್ಲವೂ ಹಿಂದಿನ ಜನ್ಮಗಳ ಪರಿಣಾಮವೇ ಆಗಿದೆ. ಗಂಡ ಮತ್ತು ಹೆಂಡತಿಯ ನಡುವಿನ ಬಂಧ ಕೇವಲ ದೈಹಿಕ ಸಂಬಂಧ ಅಲ್ಲ, ಇದು ಆತ್ಮಗಳ ನಡುವೆ ರೂಪುಗೊಂಡ ಬಂಧ. ಪ್ರೀತಿ, ನೋವು, ಜವಾಬ್ದಾರಿ ಅಥವಾ ಸಾಲದಂತಹ ಇಂದಿನ ಜನ್ಮಗಳಲ್ಲಿ ಈಡೇರದ ಭಾವನೆಗಳು ನಮ್ಮನ್ನು ಮತ್ತೆ ಭೇಟಿಯಾಗುವಂತೆ ಮಾಡುತ್ತೆ. ಉದಾಹರಣೆಗೆ, ಒಬ್ಬ ಯುವತಿಯು ತನ್ನ ಕೊನೆಯ ಜನ್ಮದಲ್ಲಿ ತನ್ನ ಜೀವನವನ್ನು ಸಂಪೂರ್ಣವಾಗಿ ತನ್ನ ಗಂಡನಿಗೆ ಅರ್ಪಿಸಿರ್ತಾರೆ. ಆದರೆ ಆ ಪುರುಷನು ಅವಳನ್ನು ಅರ್ಥ ಮಾಡಿಕೊಂಡಿರೋದಿಲ್ಲ. ಅವನು ಅವಳಿಗೆ ನೋವನ್ನು ಕೊಡ್ತಾನೆ. ಅವಳ ಆತ್ಮದಲ್ಲಿ ಒಂದು ದುರಂತ ಉಳಿಯಿತು. ಪ್ರೀತಿಯನ್ನು ಹೇಗೆ ನೀಡಬೇಕೆಂದು ಅವಳಿಗೆ ತಿಳಿದಿತ್ತು. ಆದರೆ ಪ್ರೀತಿಯನ್ನು ಪಡೆಯಲು ಸಾಧ್ಯವಾಗದ ಒಂದು ನೋವು ಅವಳ ಮನಸ್ಸಿನಲ್ಲಿ ಹಾಗೇ ಉಳಿಯಿತು. ಆ ನೋವಿಗೆ ಶಾಂತಿ ನೀಡಬೇಕಾದ ಅಗತ್ಯವು ಅವಳನ್ನು ಈ ಜನ್ಮದಲ್ಲಿ ಮತ್ತೆ ತನ್ನ ಹೆಂಡತಿಯನ್ನಾಗಿ ರೂಪಾಂತರ ಮಾಡಿತು. ಈ ಬಾರಿ ಅವನು ಅವಳನ್ನು ಅರ್ಥ ಮಾಡಿಕೊಳ್ಳಬೇಕು, ಅವಳನ್ನು ಗೌರವಿಸಿ ಪ್ರೀತಿಸಿ. ಅದು ಅವನ ಕರ್ಮ. ಅದೇ ರೀತಿ ಇದು ಅವರು ಹಿಂದಿನ ಜನ್ಮದಲ್ಲಿ ಭೇಟಿಯಾದ ವಿಷಯ. ಆದರೆ ಆತ್ಮ ಸಂಗಾತಿಗಳು ಈ ಜನ್ಮದಲ್ಲಿ ಗಂಡ ಮತ್ತು ಹೆಂಡತಿಯಾಗಿ ಜನಿಸುತ್ತಾರೆ, ಏಕೆಂದರೆ ಈ ಬಾರಿ ಬಂಧವನ್ನು ಸಂಪೂರ್ಣವಾಗಿ ಆನಂದಿಸಲು, ಹಿಂದಿನ ಜೀವನದ ಅಪೂರ್ಣತೆಯನ್ನು ಸರಿತೂಗಿಸಲು. ಹೀಗೆ ಪ್ರೀತಿ, ನೋವು, ಬಂಧ ಎಲ್ಲವೂ ಮತ್ತೆ ಮತ್ತೆ ಕಲಿಸ್ತಾ ಹೋಗುತ್ತೆ. ಒಟ್ಟಿಗೆ ಋಣಾನುಬಂಧ ರೂಪೇಣ ಪತಿ ಪತ್ನಿ ಸುತಾಲಯ ಎಂಬ ಮಾತು ನಿಜವಾಗುತ್ತೆ. ಅದೇ ಭಾಗವತ ಪುರಾಣದಲ್ಲಿ ಕೂಡ ಹೇಳಲಾಗಿದೆ. ಗಂಧರ್ವ, ದೇವತಾರು, ಮನುಷ್ಯರು ಜನ್ಮಾಂತರಗಳು ತಮ್ಮ ಕರ್ಮಗಳನ್ನು ಅನುಭವಿಸುತ್ತಿರುವುದನ್ನು ಸ್ಪಷ್ಟವಾಗಿ ಹೇಳಲಾಗಿದೆ. ರಾಮಾಯಣದಲ್ಲಿ ಸೀತಾರಾಮರು ಬಂಧ ಕೂಡ ಪೂರ್ವಜನ್ಮ ಸಂಬಂಧ ಅಂತ ಹೇಳಲಾಗಿದೆ. ಹೀಗೆ ಹೆಂಡತಿಯ ಪತಿಯಾಗಿ ಭೇಟಿಯಾಗುವುದು ಎಂಬುದು ದೈವ ನಿರ್ಧಾರ. ನಮ್ಮ ಆತ್ಮಗಳು ಒಂದೇ ಬಾರಿ ಅಲ್ಲ, ಹಲವು ಬಾರಿ ಹುಟ್ಟಿ ಸಾಯುತ್ತವೆ. ಪ್ರತಿ ಹುಟ್ಟಿನಲ್ಲಿ ಯಾವುದೋ ಒಂದು ಬಂಧದ ಜವಾಬ್ದಾರಿ, ಪ್ರೇಮ, ದ್ವೇಷ, ಹೀಗೆ ಯಾವುದೋ ಒಂದು ಅಥವಾ ಇನ್ನೊಂದೋ ಹೀಗೆ ಮುಂದುವರಿತಾನೆ ಹೋಗ್ತವೆ. ಈ ಜನ್ಮದಲ್ಲಿ ನಮ್ಮ ಹೆಂಡತಿಯಾಗುವುದು ಎಂಬ ಈ ಬಂಧನ, ಅದು ಅವಳ ಹಿಂದಿನ ಜನ್ಮದಲ್ಲಿ ಮನಕಚ್ಚಿದ ಪ್ರೀತಿಗೆ ಪ್ರತಿಫಲ ಆಗಿರಬಹುದು. ಇಲ್ಲದಿದ್ದರೆ ನಾವು ನೀಡಿದ ನೋವು ಪರಿಹಾರದ ಜವಾಬ್ದಾರಿಯಾಗಿರಬಹುದು. ನಮ್ಮ ಜೀವನದಲ್ಲಿ ಈಗ ನಾವು ತೋರಿಸಲು ಪ್ರೀತಿ, ಕ್ಷಮೆ, ಗೌರವ, ಉತ್ತಮ ಭಾವನೆಗಳನ್ನು ನಮ್ಮ ಮುಂದಿನ ಜನ್ಮದ ದಾರಿಯನ್ನು ನಿರ್ಮಿಸಲಾಗಿದೆ. ಇವೇ ನಮ್ಮ ಪುನರ್ಜನ್ಮ. ಹೇಗೆ ಇರಬೇಕಂತೋ ನಿರ್ಧರಿಸುವ ಮೂಲವಾದ ಕೆಲಸಗಳಂದರೆ, ಪ್ರಸ್ತುತ ನಾವು ಹೇಗೆ ವರ್ತನೆ ಮಾಡ್ತೀವಿ, ನಮ್ಮ ಕರ್ಮ ಏನಿದೆ, ನಾವು ಹೇಗೆ ನಡ್ಕೊತೀವಿ ಜೀವನದಲ್ಲಿ, ಅದನ್ನೇ ತುಂಬ ಇಂಪಾರ್ಟೆಂಟ್. ಪ್ರೀತಿಯಿಂದ, ಕ್ಷಮೆಯಿಂದ, ಗೌರವದಿಂದ ಅದೇ ನಮ್ಮ ಭವಿಷ್ಯ ಜನ್ಮಕ್ಕೂ ಹೀಗೆ ಮುಂದುವರಿತಾ ಹೋಗುತ್ತೆ. ನಮ್ಮ ಪುನರ್ಜನ್ಮ ಯೋಗವಾಗಿ ಶುಭವಾಗಬೇಕಾದ್ರೆ ನಾವು ಈಗ ಮಾಡುವ ಕರ್ಮಗಳು ಉತ್ತಮವಾಗಿರಬೇಕು. ಒಂದು ಸಾಮಾನ್ಯ ಪ್ರೇಮದ ಕಥೆಯನ್ನು ಊಹಿಸಿ. ಅವರು ಭೇಟಿಯಾದರು, ಪ್ರೀತಿಸುತ್ತಿದ್ದರು, ಒಬ್ಬರಿಗೆ ಇನ್ನೊಬ್ಬರು ತ್ಯಾಗ ಮಾಡಿದ್ರು, ಜೀವನವನ್ನು ಹಂಚಿಕೊಂಡ್ರು. ಇದು ಕೇವಲ ಈ ಜನ್ಮ ಪ್ರೀತಿಯಲ್ಲ, ಇದು ಕಳೆದ ಜನ್ಮ ಪ್ರೀತಿಗೆ ಈಗ ಸಿಕ್ಕಿದೆ. ಈ ಜೀವನದಲ್ಲಿ ಭೇಟಿಯಾಗುವ ಅವಕಾಶ ದೇವರ ಇಚ್ಛೆ. ದೇವರು ನಮಗೆ ಅನಿರೀಕ್ಷಿತ ಅನುಭವವನ್ನು ನೀಡುತ್ತಾನೆ.
ನಾವು ಕೆಲವು ಜನರನ್ನು ನೋಡಿದಾಗ ನಮಗೆ ತಿಳಿದಿಲ್ಲದ ಕಾರಣಗಳಿಂದಾಗಿ ಅವರು ನಮಗೆ ಹತ್ತಿರವಾಗಿದ್ದಾರೆ ಎಂದು ನಮಗೆ ಅನಿಸ್ತಾ ಇರುತ್ತೆ. ಎಲ್ಲೋ ನೋಡಿದನಲ್ಲ, ಇವರು ನಮಗೆ ತುಂಬ ಗೊತ್ತಲ್ಲ ಅಂತ ಅನಿಸುತ್ತೆ. ನಾವು ಅವರತ್ತ ಆಕರ್ಷಿತರಾಗ್ತೇವೆ ಎಂಬುದು ನಮಗೆ ಸ್ಪಷ್ಟವಾಗಿ ತಿಳಿದೇ ಇರೋದಿಲ್ಲ. ಆದರೆ ಮನಸ್ಸು ನಮ್ಮನ್ನು ಅವರ ಕಡೆಗೆ ಎಳಿತಾ ಇರುತ್ತೆ. ನಾವು ಎಷ್ಟೇ ಕಡಿಮೆ ಮಾತನಾಡಿದರೂ ಆ ಬಂಧ ಎಳ್ಕೊಂಡು ಹೋಗ್ತಾ ಇರುತ್ತೆ. ಅದು ತುಂಬ ಉತ್ತಮವಾಗಿ ಇರುತ್ತೆ. ಇದು ಮಾನಸಿಕ ಭ್ರಮೆಯಲ್ಲ, ಇದು ಆತ್ಮಗಳ ಗುರುತು. ಇದಲ್ಲದೆ ಗಂಡ ಮತ್ತು ಹೆಂಡತಿಯ ನಡುವಿನ ಬಂಧವು ಕೆಲವೊಮ್ಮೆ ಒಂದು ವಿಷಯದಂತೆ ಭಾಸವಾಗುತ್ತೆ. ನೋವು ಪ್ರೀತಿಗಿಂತ ಹೆಚ್ಚಾಗಿ ಕಾಣಿಸಬಹುದು. ಆದಾಗ್ಯೂ ಅವರು ಬೇರ್ಪಡುವುದಿಲ್ಲ, ಏಕೆಂದರೆ ಅದು ಜೀವನದ ಕಥೆಯಲ್ಲ, ಇದು ಹಲವಾರು ಜನ್ಮಗಳ ಕತೆ. ನೋವು ಕೊನೆಗೊಳ್ಳದಿದ್ದರೆ ಅವರು ಮತ್ತೆ ಭೇಟಿಯಾಗುತ್ತಾರೆ. ಆದ್ದರಿಂದ ನಾವು ಅರ್ಥ ಮಾಡಿಕೊಳ್ಳಬೇಕಾಗಿರುವುದು ಗಂಡ ಮತ್ತು ಹೆಂಡತಿಯ ನಡುವೆ ಪ್ರೀತಿ ಮಾತ್ರ ಅಲ್ಲ, ಪ್ರೀತಿ, ನೋವು ಎಲ್ಲವೂ ಇರುತ್ತೆ. ಇದು ಒಂದು ದೇವರು ಬರೆದ ಒಂದು ದೊಡ್ಡ ನಾಟಕ. ನಾವು ಅದರಲ್ಲಿ ನಟರು, ಆದರೆ ನಾವು ಯಾವತ್ತೂ ಜೀವನದ ಲೇಖಕರಲ್ಲ. ನಮ್ಮ ಕೈಯಲ್ಲಿರುವುದು ಪ್ರೀತಿಸುವುದು, ಕ್ಷಮಿಸುವುದು, ಪರಸ್ಪರ ಗೌರವವನ್ನು ಬೆಳೆಸಿಕೊಳ್ಳುವುದು ಮತ್ತು ಪರಸ್ಪರರ ಬಗ್ಗೆ ನಮ್ಮ ಜವಾಬ್ದಾರಿಗಳನ್ನು ಸರಿಯಾಗಿ ಪೂರೈಸುವುದು. ಈ ಜೀವನವನ್ನು ನಾವು ಒಳ್ಳೆಯ ಪಾಠವನ್ನಾಗಿ ಪರಿವರ್ತಿಸಿಕೊಂಡರೆ ಮುಂದಿನ ಜನ್ಮದಲ್ಲಿ ಹೆಚ್ಚಿನ ಆತ್ಮಶುದ್ಧಿಯೊಂದಿಗೆ ಬಂಧಗಳನ್ನು ಅನುಭವಿಸಲು ಸಾಧ್ಯವಾಗುತ್ತೆ. ಅಂತಹ ಪವಿತ್ರ ಬಂಧವನ್ನು ಆಧರಿಸಿದ ಹಿಂದಿನ ಜೀವನದ ಅಂತ್ಯವಿಲ್ಲದ ಕಥೆಗಳು ಇರಬಹುದು. ಆದರೆ ಈ ಪ್ರಸ್ತುತ ಜೀವನದಲ್ಲಿ ನಾವು ನಮ್ಮ ಜೀವನವನ್ನು ಪ್ರೀತಿಯಿಂದ ಅರ್ಥಪೂರ್ಣವಾಗಿ ತುಂಬಿದರೆ ಮಾತ್ರ ಅದು ನಿಜವಾದ ಮೋಕ್ಷದ ಮಾರ್ಗವಾಗಿದೆ. ನೀವು ಅಂತಹ ಆಧ್ಯಾತ್ಮಿಕ ವಿಷಯಗಳನ್ನು ತಿಳಿದುಕೊಳ್ಳಲು ಬಯಸಿದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ಹೀಗೆ ಆಧ್ಯಾತ್ಮಿಕ ಆಲೋಚನೆಗಳು ನಮ್ಮ ಚಾನಲ್ನಲ್ಲಿ ಬರ್ತಾನೆ ಇರ್ತವೆ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಕಾಮೆಂಟ್ನಲ್ಲಿ ಹರಿ ಓಂ ಶ್ರೀ ಅಥವಾ ಹರಿ ಓಂ ತತ್ಸತ್ ಅಥವಾ ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಸರ್ವೇ ಜನೋ ಸುಖಿನೋ ಭವಂತ. ಎಲ್ಲರ ಜೀವನ ಬೆಳಕಿನಿಂದ ತುಂಬಿರಲಿ ಎಂದು ನಾವು ಬಯಸ್ತೇವೆ. ಎಲ್ಲರಿಗೂ ಧನ್ಯವಾದಗಳು.